ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಇರ್ಮಿಯ ಗ್ರಂಥದಿಂದ ದೇವರು ಮಾತಾಡ್ತಾ ಇದ್ದಾರೆ. 31ನೇ ಅಧ್ಯಾಯ 3ನೇ ವಚನ. ನಾನು ನಿಮ್ಮನ್ನು ಪ್ರೀತಿಸಿರುವುದರಿಂದ ಶಾಶ್ವತವಾದ ಪ್ರೇಮೆಯಿಂದಲೇ. ನಾನು ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದಲೇ. ಶಾಶ್ವತವಾದ ಪ್ರೀತಿ ನಮಗೆ ಬೇಕು. ಟೆಂಪರವರಿ ನಮಗೆ ಬೇಡ, ಆರ್ಡಿನರಿ ನಮಗೆ ಬೇಡ. ಯಾಕೆ ಗೊತ್ತಾ? ನಾವು ಸಭೆಗೆ ಹೋದಾಗ ಟೆಂಪರವರಿ ಆರಾಧನೆ ಮಾಡ್ತೀವಿ. ನಾವು ಸಭೆಗಳಿಗೆ ಹೋದಾಗ ದೇವರನ್ನು ಟೆಂಪರವರಿ ಪ್ರಾರ್ಥನೆ ಮಾಡ್ತೀವಿ. ಆದರೆ ದೇವರ ಪ್ರೀತಿ ಅಂಥದ್ದಲ್ಲ. ದೇವರ ಪ್ರೀತಿ ಬಹು ಶಕ್ತಿಯುಳ್ಳದ್ದು. ದೇವರ ಉದ್ದೇಶಗಳು ಉನ್ನತವಾದದ್ದು. ದೇವರ ಉದ್ದೇಶಗಳಿಂದ ನಿಮ್ಮನ್ನು ಎತ್ತರವಾದ ಸ್ಥಳಕ್ಕೆ ಕರೆದೊಯ್ಯಬೇಕು ಅಂತ ದೇವರು ಆಶಿಸ್ತಾ ಇದ್ದಾರೆ. ಆದರೆ ನಾವು ಟೆಂಪರವರಿಯಾಗಿ ಆರಾಧನೆ ಮಾಡಿ ಸ್ವಲ್ಪ ತಿಂದರೆ ನೀವು ಹೊಟ್ಟೆ ತುಂಬುತ್ತಾ? ಇಲ್ಲಲ್ವಾ? ಹಾಗೆ ಆತ್ಮಕ್ಕೆ ಆಹಾರವೂ ಬೇಕು. ಆ ಆಹಾರದಲ್ಲಿ ನಾವು ನಿಯಮಗಳು ಮಾಡ್ಕೋಬೇಕು, ಸಂತೃಪ್ತಿಯಾಗಿ ಉಣ್ಣಬೇಕು. ಅಂದರೆ ಇದು ಉಂಡಿದ್ದು ನಾವು ಊಟ ಮಾಡೋದು ಶರೀರಕ್ಕೆ ಶಕ್ತಿ ಸಿಗುತ್ತೆ. ಆದರೆ ಆತ್ಮಕ್ಕೆ ಶಕ್ತಿ ಸಿಗಬೇಕು ಅಂದರೆ ವಾಕ್ಯವನ್ನು ಓದಬೇಕು. ವಾಕ್ಯದ ಮೂಲಕ, ಸತ್ಯವೇದದ ಮೂಲಕ ನಾವು ಬಲಗೊಳ್ಳಬೇಕು. ಪವಿತ್ರಾತ್ಮನ ಮೂಲಕ ನಾವು ಬಲಗೊಳ್ಳಬೇಕು. ನಾನು ನಿಮ್ಮನ್ನು ಪ್ರೀತಿಸುತ್ತಿರುವುದು ಶಾಶ್ವತವಾದ ಪ್ರೀತಿಯಿಂದಲೇ. ಶಾಶ್ವತವಾದ ಪ್ರೀತಿ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಅದಕ್ಕಾಗಿ ಪ್ರಾಣವನ್ನು ಕೊಟ್ಟಾನೆ, ರಕ್ತವನ್ನು ಸುರಿಸಿದ್ದಾನೆ. ನನಗೋಸ್ಕರ ಆಳ್ಬೇಡ್ರಿ, ನೀವು ನಿಮ್ಮ ಮಕ್ಕಳಿಗೋಸ್ಕರ ಆಳ್ರಿ. ಆತ್ಮವು ಶರೀರವನ್ನು ಬಿಟ್ಟಾಗ ನರಕಕ್ಕೆ ಹೋಗುತ್ತೆ. ಹಾಗೆ ಹೋಗಬಾರ್ದು ಅಂತ ಸೈತಾನನ ಬುದ್ಧಿ, ಗುಣ, ವಿದ್ವೇಷಗಳು ನಿಮ್ಮಲ್ಲಿ ಇರಬಾರ್ದು. ನಾನು ನನ್ನ ಸ್ವರೂಪವಾಗಿ ನಿಮ್ಮನ್ನು ಮಾಡಿಕೊಂಡಿದ್ದೀನಿ ಅಂತಂದು ದೇವರು ಹೇಳ್ತಾ ಇದ್ದಾರೆ. ನಾನು ಶಾಶ್ವತವಾದ ಪ್ರೀತಿ ತೋರಿಸಿದ್ದೀನಿ. ನೀವು ನಮ್ಮನ್ನು ಆರಾಧಿಸುವುದು ಹೇಗೆ ಆರಾಧಿಸಬೇಕು, ಹೇಗೆ ಸ್ತುತಿಸಬೇಕು, ಹೇಗೆ ದೇವರಿಗೆ ನಾವು ಗೌರವಿಸಬೇಕು, ದೇವರ ಪ್ರೇಮವನ್ನು ಹೇಗೆ ಪಡಿಬೇಕು ಅಂತ ಸ್ವಲ್ಪ ಯೋಚಿಸಿದರೆ ಸಭೆಗಳಲ್ಲಿ ಆತ್ಮ ಹೇಳುವ ಮೂಲಕ ನಿಮಗೆ ತಿಳಿಸುತ್ತಿದ್ದೇನೆ. ನೋಡ್ರಿ, ಇರ್ಮಿಯ ಗ್ರಂಥದಲ್ಲಿ ಶಾಶ್ವತವಾದ ಪ್ರೇಮದಿಂದ ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಅಂತನಲ್ಲ, ನಿಮ್ಮನ್ನು ಮಮತೆಯಿಂದ ಸ್ಥಳಕ್ಕೆ ಕರೆದೊಯ್ದಿದ್ದೇನೆ. ನಾನು ನಿಮ್ಮನ್ನು ಹಾಳು ಪ್ರದೇಶಗಳಲ್ಲಿ ಪುನಃ ಕಟ್ಟುವೆನು. ಹಾಳಾದ ಪ್ರದೇಶವು ಯಾವುದು? ಕುಡುಕರು, ವೈದ್ಯರಿಂದ ಗುಣವಾಗದ ರೋಗಗಳು, ಕೆಟ್ಟ ಚಾಳಿಗಳು, ವ್ಯಸನಗಳು, ಡ್ರಗ್ಸ್ ಇಂಥವೆಲ್ಲ ತಿಂದಾಗ ಅವರ ಶರೀರವು ಹಾಳಾಗುತ್ತದೆ. ವ್ಯಸನಗಾಗಿ ನಾನು ಶಿಲುಬೆ ಹತ್ತಿದ್ದೀನಿ. ನಿಮ್ಮ ವ್ಯಸನಗಳಿಂದ ನಿಮಗೆ ಬಿಡುಗಡೆ, ಬಾಸುಂಡೆಗಳಿಂದ ನಿಮಗೆ ಬಿಡುಗಡೆ ಅಂತ ಯೇಸು ಕ್ರಿಸ್ತನು ನಮಗೆ ಹೇಳ್ತಾ ಇದ್ದಾನೆ. ಹಾಳು ಆದ ಪ್ರದೇಶ ಯಾವುದಿದೆ ನಮ್ಮ ಮನೆಯಲ್ಲಿ? ಯಾರಿದ್ದಾರೆ? ಜ್ಞಾನವಿಲ್ಲದಾಗಿ ನಡ್ಕೊಳ್ಳೋರು. ವ್ಯಭಿಚಾರ, ಜಾರತ್ವವು, ಪಾಪ ಮಾಡೋದರಲ್ಲಿ ಬಹು ಇಷ್ಟ, ಸೆಲ್ ಫೋನಲ್ಲಿ ಇರೋದು ಬಹು ಇಷ್ಟ, ಗಂಟೆ ಫೋನ್ ಮಾತಾಡೋದು ನಮಗಿಷ್ಟ. ಯಾವ ಇಷ್ಟದಲ್ಲಿ ನೀನು ಬಂಧಕಗಳಿಂದ ಕಟ್ಟಲ್ಪಟ್ಟಿಯ? ಅದು ಯಾವುದಾದ್ರೂ ಸಹ ಹಾಳು ಆದ ಪ್ರದೇಶವನ್ನು ನಾನು ಕಟ್ಟುತ್ತೇನೆ. ಹಾಳು ಆದ ಪ್ರದೇಶದಿಂದ ನಿಮ್ಮನ್ನು ಬರಮಾಡುತ್ತೇನೆ.
ನೀನು ಮಾಡೋದೆಲ್ಲ ಒಂದೇ. ಕೀರ್ತನೆ 55:22. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನಿನ್ನ ಚಿಂತೆ ಎಲ್ಲ ಯೇಸು ಕ್ರಿಸ್ತನ ಮೇಲೆ ಹಾಕು. ನಿನ್ನ ಚಿಂತೆ ಎಲ್ಲ ಯೇಸು ಕ್ರಿಸ್ತನ ಮೇಲೆ ಹಾಕಿದರೆ ನಿನ್ನ ಚಿಂತಾಭಾರಗಳನ್ನೆಲ್ಲ ನಾನು ಉದ್ಧಾರ ಮಾಡ್ತೀನಿ. ನನ್ನ ಮೇಲೆ ಹಾಕು ನಿನ್ನ ಚಿಂತೆ ಮೇಲೆ. ನನಗೆ ಮೊರೆ ಇಡು, ನನ್ನನ್ನು ಪ್ರಾರ್ಥಿಸು. ನಿನ್ನ ಹಾಳು ಆದ ಪ್ರದೇಶ ಯಾವುದಿದೆ? ನಿಮ್ಮ ಮನೆಯಲ್ಲಿ ಹಾಳು ಆದ ಪ್ರದೇಶ, ಹಾಳಾಗೋರು ಯಾರಿದ್ದಾರೆ? ನಿಮ್ಮ ಮನೆಯಲ್ಲಿ ಲಾಸ್ ಆಗಿದೆ, ಸಾಲವಾಗಿದೆ, ಹೊಲ ಕೆಟ್ಟೋಯ್ತು, ಹೊಲ ನಾವು ಹಡ ಇಕ್ಕಿದ್ದೀವಿ, ಇಂಥ ಮಾತುಗಳು ನೀವು ಕೇಳ್ತಾ ಇದ್ದರೆ ದೇವರ ಹತ್ರ ನಿಮ್ಮ ವಿನತಿಯನ್ನು ಚೆಲ್ಲಿಸ್ಕೊಳ್ಳಿ. ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳಿ. ನೀವು ಪರಿಶುದ್ಧರಾಗಿ ಜೀವಿಸ್ತೀರಾ, ಪವಿತ್ರರಾಗಿ ಜೀವಿಸ್ತೀರಾ. ಸತ್ಯವಾದವನ್ನು ಓದಿರಿ. ಸತ್ಯವೇದದಲ್ಲಿ ನಿಮಗೆ ದೇವರು ಕೊಟ್ಟ ಕೃಪೆ, ದೇವರು ಕೊಟ್ಟ ತ್ಯಾಗ, ದೇವರು ಕೊಟ್ಟ ಕೃಪೆಯಿಂದ ನಿಮ್ಮನ್ನು ಯೇಸು ಕ್ರಿಸ್ತವರು ರಕ್ಷಿಸುತ್ತಾರೆ. ರಕ್ಷಣೆ ಕ್ರಿಸ್ತನ ಪರಮಾಧಿಪತ್ಯವು ರಕ್ಷಿಸುವ ಎಲ್ಲ ನಂಬಿಕೆಯು ಮನಪೂರ್ವಕವಾಗಿದೆ. ನಿಮ್ಮ ಮನಪೂರ್ವಕವಾದ ನಂಬಿಕೆ ಕ್ರಿಸ್ತನ ಆಧಿಪತ್ಯವು ರಕ್ಷಿಸುವುದರಲ್ಲಿ ಮುಂದಿದೆ. ನಮಗೆ ಎಲ್ಲ ಮಾಡಿಕೊಟ್ಬಿಟ್ಟಿದ್ದಾನೆ. ಶಿಲುಬೆ ಮೇಲೆ ಸಮಾಪ್ತವಾಯಿತು, ನಾನು ಮುಗಿಸಿದ್ದೀನಿ, ಅವರ ಕೆಲಸ ಉಳಿದಿದೆ. ಇಂದಿನ ದಿವಸ ನಿನಗೆ ಯೇಸು ಕ್ರಿಸ್ತನ ಗೊತ್ತಿಲ್ವೇನೋ? ನೀನು ಯೇಸು ಕ್ರಿಸ್ತನ ಆರಾಧನೆ ಮಾಡ್ತಾ ಇಲ್ವೇನೋ? ಕರುಣೆಯಿಂದ ನೀನು ಒಂದು ಸಲ ದೇವರ ಸನ್ನಿಧಿಗೆ ನಿನ್ನ ಮಕ್ಕಳೂರಿ, ಯೇಸುವೇ ನನಗೋಸ್ಕರ ಇಷ್ಟು ಮಾಡಿದೀಯಾ, ನನಗೆ ಯಾರೂ ಹೇಳಿಲ್ಲ ಇಷ್ಟು ದಿನ, ನಾನು ಪಾಪಿ, ನನ್ನ ಪಾಪಗಳನ್ನು ಬಯಸಿಕೊಳ್ಳುತ್ತೇನೆ, ನನ್ನ ಪಾಪಗಳನ್ನು ನಿನಗೆ ಚೆಲ್ಲಿಸ್ತಾ ಇದ್ದೀನಿ ಅಂತ ನೀವು ಪ್ರಾರ್ಥನೆ ಮಾಡಿದರೆ ನೀವು ರಕ್ಷಣೆ ಹೊಂದ್ತೀರ. ನಿಮ್ಮ ಚಿಂತಾ ಭಾರವನ್ನೆಲ್ಲ ಯೇಸು ಕ್ರಿಸ್ತನ ಮೇಲೆ ಹಾಕ್ರಿ. ನಿಮ್ಮ ಹೃದಯವು ಕೇಂದ್ರವಾಗಿ ವಿಷಯವಾಗಿ ಎಂಬುದನ್ನು ನೀವು ತಿಳ್ಕೋಬೇಕು. ನಿಮ್ಮ ಹೃದಯವು ಕೇಂದ್ರವಾಗಿದೆ. ದೃಢವಾದ ವಿಶ್ವಾಸ ನಿಮಗೆ ಇರಬೇಕು. ದೃಢವಾದ ನಂಬಿಕೆಯಿಂದ ನೀವು ಕ್ರಿಸ್ತನನ್ನು ಸೇರಬೇಕು. ಹಾಳು ಆದ ಪ್ರದೇಶಗಳನ್ನು ನಾನು ಕಟ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಇಂದಿನ ದಿವಸ ಮಮತೆಯಿಂದ ನಿನ್ನನ್ನು ಸೆಳೆದುಕೊಂಡಿದ್ದೇನೆ, ನನ್ನ ಪ್ರಾಣವನ್ನು ಕೊಟ್ಟಿದ್ದೇನೆ, ರಕ್ತವನ್ನು ಸುರಿಸಿದ್ದೇನೆ. ನಿನಗೆ ಏಕೆ ಚಿಂತೆ ತಮ್ಮ, ನಿನಗೆ ಏಕೆ ಚಿಂತೆ ತಂಗಿ? ಕೃಪೆಯಿಂದ ಎಚ್ಚರಿಸಲ್ಪಡ್ತಾ ಇದ್ದಾನೆ, ಎಚ್ಚರಿಕೆ ಹೇಳ್ತಾ ಇದ್ದಾನೆ, ಕೃಪೆ ತೋರಿಸ್ತಾ ಇದ್ದಾನೆ. ಜ್ಞಾನದಿಂದ ತುಂಬಿಕೊಂಡು ದೇವರ ಸನ್ನಿಧಿಗೆ ತಿರುಗಿಕೊಂಡ್ರೆ ಪೌಲು ಶೀಲ ಅವರು ಅಳುತ್ತಾ ಹಾಡು ಹೇಳ್ತಾ ಇದ್ದಾರೆ. ಆ ಹಾಡಿನ ಭಾವದಲ್ಲಿ ಕಳ್ಳರೆಲ್ಲರೂ ಕೂಡ ಹಾಡನ್ನು ಕೇಳ್ತಾ ಇದ್ದಾರೆ. ಮನಸ್ಪೂರ್ವಕವಾಗಿ ಕೇಳ್ತಾ ಇದ್ದಾಗ ಒಂದು ಸಲ ದಡೇನಂತ ಭೂಕಂಪ ಆಯಿತು. ಆಗ ಸೆರೆಸಾಲ ಅಧಿಪತಿ ಸಾಯಬೇಕು ಅಂತ ಇದ್ದಾರೆ. ಸಾಯ್ಬೇಡ ಸೆರೆಸಾಲ ಅಧಿಪತಿಯೇ, ನೀನು ಸಾಯ್ಬೇಡ, ನಾವೆಲ್ಲ ಇಲ್ಲೇ ಇದ್ದೀವಿ. ಆದರೆ ದೇವರು ಎಷ್ಟು ಒಳ್ಳೆಯ ಕೆಲಸ ಮಾಡಿದಾನೆ ನೋಡ್ರಿ. ನಾನು ರಕ್ಷಣೆ ಹೊಂದಬೇಕಂದ್ರೆ ಏನು ಮಾಡಬೇಕು? ಪೌಲು ಶೀಲರಿಗೆ, ಅಯ್ಯ ನಾನು ರಕ್ಷಣೆ ಹೊಂದಬೇಕು, ಇಂದಿನ ದಿನ ನಾನು ಪಾಪಿ, ಕೆಟ್ಟು ಹೋಗ್ಬಿಟ್ಟಿದ್ದೇನೆ, ನಿಮ್ಮಂಥವರನ್ನು ಸುವಾರ್ತೆ ಮಾಡೋರನ್ನ ನಾನು ಬೇಡಿಗಳಾಕಿ ಮಾಡಿಬಿಟ್ಟಿದ್ದೇನೆ. ನನಗೆ ಬಿಡುಗಡೆ ಇದೆಯಾ? ಇಂದಿನ ದಿವಸ ನನಗೆ ಬಿಡುಗಡೆ ಇದೆಯಾ? ನನಗೆ ರಕ್ಷಣೆ ಬೇಕು. ನಾವೇನು ಮಾಡಬೇಕಂದ್ರೆ ಯೇಸು ಕ್ರಿಸ್ತನ ಸತ್ಯ ವೇದದಲ್ಲಿ ಹೃದಯದಿಂದ ಯೇಸು ಕ್ರಿಸ್ತನ ನಂಬಿಕೊಂಡು ನೀನು ದೀಕ್ಷಾಸ್ಥಾನ ತಗೊಂಡ್ರೆ, ನೀನು ಹೃದಯದಿಂದ ನಂಬಿ ಬಾಯಿಂದ ಆರೈಕೆ ಮಾಡಿಕೊಂಡ್ರೆ, ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡ್ರೆ, ನಿಮ್ಮ ಮನೆಯವರು ನೀನು ರಕ್ಷಣೆ ಹೊಂದ್ತೀರ ಅಂತಂದು ಹೇಳಿದಾಗ, ನಾನು ರಕ್ಷಣೆ ಹೊಂದಬೇಕಂತಂದು ರಕ್ಷಿಸಲ್ಪಟ್ಟ ಪೌಲು ಶೀಲ ರಕ್ಷಣೆಯನ್ನು ಕೊಟ್ಟರು, ಪ್ರಾರ್ಥನೆ ಮಾಡಿದರು. ದೇವರು ಅದ್ಭುತ ಮಾಡಿ ರಕ್ಷಣೆಯಿಂದ ನಮ್ಮನ್ನು ಬಲಗೊಳಿಸುತ್ತಾ ಇದ್ದಾನೆ. ಶಾಶ್ವತವಾದ ಪ್ರೀತಿಯಿಂದ ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಅಂತಾನೆ ಪ್ರಾರ್ಥನೆ ಮಾಡಿಕೊಂಡು, ತಂದೆ ನಿಮಗೆ ಸ್ತೋತ್ರ. ರಕ್ಷಣೆ ಹೊಂದಬೇಕಾದ
ಸಭೆಗೆ ಅವಶ್ಯಕವಿದೆ ತಂದೆ. ಇಂದಿನ ದಿವಸ ರಕ್ಷಣೆ ಅವಸರವಿದೆ ತಂದೆ. ಪಾಳುವಾದ ಪ್ರದೇಶಗಳನ್ನು ಕಟ್ತೀಯ. ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದೆಯಾ. ನಿನಗೆ ಸ್ತೋತ್ರ 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 ಸ್ತೋತ್ರ. ಕೋಟಿ 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 ಸ್ತೋತ್ರ ತಂದೆ. ನಿಮಗೆ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ